ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಜೋಳದ ಹಿಟ್ಟಿನಿಂದ ಮುದ್ದೆ ಮಾಡುವಂಥದ್ದು ರೆಸಿಪಿಯನ್ನು ತೋರಿಸ್ತಾ ಇದ್ದೇವೆ. ಬನ್ನಿರಿ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಉಳ್ಳಾಗಡ್ಡಿ, 2 ಟೊಮ್ಯಾಟೊವನ್ನು ತೊಗೊಂಡಿದ್ದೇನೆ ರೀ. ಟೊಮ್ಯಾಟೊಯನ್ನು ಸ್ವಚ್ಛಾಗಿ ತೊಳೆದುಕೊಳ್ತಾ ಇದ್ದೇನೆ ರೀ. ಈ 2 ಉಳ್ಳಾಗಡ್ಡಿಯನ್ನು ತೊಗೊಂಡಿದ್ದು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೇನೆ ರೀ. ಈ ಟೈಪ್ ಎಲ್ಲವನ್ನು ಉಳ್ಳಾಗಡ್ಡಿ ಹೆಚ್ಚಿಕೊಳ್ಳಿರಿ. ಆನಂತರ 2 ಟೊಮ್ಯಾಟೊಯನ್ನು ಮುಂದಿನ ತುದಿ ತೆಗೆದು ಈ ಟೈಪ್ ಸಣ್ಣದಾಗಿ ಅವನ್ನು ಹೆಚ್ಚಿಕೊಳ್ಳಿರಿ. ಈ ಟೈಪ್ ಎಲ್ಲವನ್ನು ಹೆಚ್ಚಿಕೊಳ್ಳಿರಿ. ಆನಂತರ ನಾವು ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ರೀ. ಅದನ್ನು ಒಲೆ ಮೇಲೆ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀರಿ. ಆನಂತರ ಕರಿಬೇವನ್ನು ಹಾಕಿದ್ದೀರಿ ಒಗ್ಗರಣೆಗೆ. ಆದಮೇಲೆ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಉಳ್ಳಾಗಡ್ಡೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಫ್ರೈ ಆಗಿದ್ದೀರಿ. ನಾನು ಹೆಚ್ಚಿಟ್ಟಂಥ ಟೊಮ್ಯಾಟೊಯನ್ನು ಹಾಕ್ತಾ ಇದ್ದೇನೆ ರೀ. ಅದನ್ನು ಚೆನ್ನಾಗಿ ಹೊಳಸಾಡಿರಿ. ಆನಂತರ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ ಅದಕ್ಕೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ. ನಾನು ಕೆಂಪು ಉಪ್ಪು ತೊಗೊಂಡಿದ್ದೇನೆ ರೀ ಇಲ್ಲಿ. ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಆನಂತರ 1 ಸ್ಪೂನ್ ಅಚ್ಚ ಖಾರದ ಪೌಡ್ರನ್ನು ತೊಗೊಂಡಿದ್ದೇನೆ ರೀ. ನಾನು ಮಸಾಲೆ ಕುದಿಸಿದ್ದ ಖಾರ ಇದ್ರಿ ಇದು. ನಿಮ್ಮ ಕಡೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಹಾಕಿರಿ. ಇದರ ಸ್ಕಿಪ್ ಆಗಿದೆ, ಹಾಗಾಗಿ ತೋರಿಸಿಲ್ಲ ನಾನು. ಮತ್ತು ನಾವು 1 ಬಟ್ಲ ನೀರನ್ನು ತೊಗೊಂಡಿದ್ದೇನೆ ರೀ. 1 ಬಟ್ಲ ನೀರು ಹಾಕಿ ಮಸಾಲೆ ಕುದಿಲಿರಿ ಅದು ನೀರು. ಆಮೇಲೆ ಅದೇ ಬಟ್ಟಲಿಂದ ಹಿಟ್ಟು ತೊಗೊಂಡಿದ್ದೆ ರೀ ನಾನು. ಇಲ್ಲೆಲ್ಲ ಮಸಾಲೆ ಕುದ್ದಿದ್ದೆ ರೀ. ನಾನು ಅದಕ್ಕೆ ಹಿಟ್ಟು ಹಾಕಿ ಮುದ್ದೆಯನ್ನು ತಿರುಗ್ತಾ ಇದ್ದೇನೆ ನೋಡಿರಿ. ಈ ಟೈಪ್ ಎಲ್ಲವನ್ನು ಚೆನ್ನಾಗಿ ಗರ ಅಂತ ಮುದ್ದೆ ತಿರುಗಬೇಕು ರೀ. ಅಂದರೆ ಗಂಟು ಆಗೋಲ್ಲ ರೀ ಇದು ಮುದ್ದೆ. ನೋಡಿರಿ, ಇದು ರೊಟ್ಟಿ ಮಾಡೋಕೆ ಬರಲಿಕ್ಕಂದ್ರೆ ನೀವು ಈ ಟೈಪ್ ಮುದ್ದೆ ಮಾಡಿ ತಿನ್ನಿರಿ. ಈ ಮುದ್ದೆ ರೀ ರಾಗಿ ಮುದ್ದೆಕ್ಕಿಂತ ಟೇಸ್ಟಾಗಿರ್ತೈತೆ ರೀ. ನೋಡಿರಿ, ನಾ 5 ನಿಮಿಷ ಕಿಚ್ಚಿನ ಮ್ಯಾಗೆ ಬೇಯಲಿಕ್ಕೆ ಬಿಟ್ಟಿದ್ದೇನೆ ರೀ ಅದನ್ನು. ಆನಂತರ ಬೇಯ್ದ ಮೇಲೆ ರೀ ನೋಡಿರಿ, ನಮ್ಮ ಜೋಳದ ಹಿಟ್ಟಿನ ಮುದ್ದೆ ಈ ಟೈಪ್ ಬಂದಿದೆ ರೀ. ಸ್ವಲ್ಪ ಗಂಟಾಗಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇದು. ಇದಕ್ಕೆ ಬೇಳೆ ಸಾರು, ತಿಳಿ ಸಾರು ಹಾಕ್ಕೊಂಡು ತಿಂದರೆ ಭಾಳ ಟೇಸ್ಟಾಗಿ ಇರುತ್ತೆ ನೋಡಿರಿ ಇದು. ಈ ಜೋಳದ ಹಿಟ್ಟಿನ ಮುದ್ದೆ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ. ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಧನ್ಯವಾದಗಳು.